ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ನಾವು ಕ್ರೋಮ್ ಬ್ರೌಸರಲ್ಲಿ ESIC ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ನಮಗೆ ಇಲ್ಲಿ ಕೆಳಗಡೆ ESIC ವೆಬ್ಸೈಟ್ ಬರುತ್ತೆ. ನೋಡ್ಬೋದು www.esic.gov.in ಅಂತಿದೆ. ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ, ಈ ವೆಬ್ಸೈಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನೀವೇನಾದರೂ ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೇರವಾಗಿ ಈ ವೆಬ್ಸೈಟ್ಗೆ ವಿಸಿಟ್ ಕೊಡ್ಬೋದು. ಅದೇ ಥರ ಈ ವೆಬ್ಸೈಟನ್ನು ಓಪನ್ ಮಾಡೋಣ. ಓಪನ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮಗೆ ಲ್ಯಾಂಗ್ವೇಜ್ ಆಪ್ಷನ್ಸ್ ಬರುತ್ತೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು, ಹಿಂದಿ ಬೇಕೋ ಇಂಗ್ಲೀಷ್ ಬೇಕೋ ಆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನಾನು ಇವಾಗ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಮ್ಮ ಆಪ್ಷನ್ಸ್ಗಳೆಲ್ಲ ಇಂಗ್ಲೀಷ್ ಆಯಿತು. ಅದರಲ್ಲಿ ನೋಡ್ಬೋದು ಫ್ರೆಂಡ್ಸ್, ಈ ಥರ ನಾನು ಮೊಬೈಲಲ್ಲಿ ಓಪನ್ ಮಾಡಿರೋದ್ರಿಂದ ನನಗೆ ಈ ಥರ ಆಪ್ಷನ್ಸ್ಗಳು ಬರುತ್ತೆ, ESIನ ವೆಬ್ಸೈಟ್ನ ಆಪ್ಷನ್ಸ್ಗಳು. ಅದರಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಇನ್ಶೋರ್ಡ್ ಪರ್ಸನ್ ಅಂತಿದೆ ಫ್ರೆಂಡ್ಸ್. ಇನ್ಶೋರ್ಡ್ ಪರ್ಸನ್ ಬೆನಿಫಿಷಿಯರಿ ಅಂತಿದೆಯಲ್ಲ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ ಸೆಕೆಂಡ್ ಒನ್, ಅದನ್ನು ಓಪನ್ ಕೊಡಬೇಕಾಗುತ್ತೆ. ಓಪನ್ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ವಿ ವಿಲ್ ಡೈರೆಕ್ಟ್ ಟು ಇನ್ಶೋರ್ಡ್ ಪರ್ಸನ್ ಬೆನಿಫಿಷಿಯರಿ ಪೋರ್ಟಲ್ ಅಂತ ಹೇಳ್ತಾ ಇದೆ, ಅದನ್ನು ಓಕೆ ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಮಗೆ ಇನ್ಶೋರ್ಡ್ ಪರ್ಸನ್ ಲಾಗಿನ್ ಸ್ಕ್ರೀನ್ಗೆ ಬಂದಾಯಿತು. ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಮ್ಮ ಇನ್ಶೋರ್ಡ್ ಪರ್ಸನ್ ಲಾಗಿನ್ ಸ್ಕ್ರೀನಲ್ಲಿ ಬಂದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೂಡ ನಾವು ನಮ್ಮ ಲ್ಯಾಂಗ್ವೇಜನ್ನು ಸೆಟ್ ಮಾಡ್ಕೋಬೋದು. ನೋಡ್ಬೋದು ಇಲ್ಲಿ ನಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಅದೇ ಥರ ನಾನು ಇವಾಗ ಇಂಗ್ಲೀಷನ್ನು ಸೆಟ್ ಮಾಡ್ಕೋತಾ ಇದ್ದೇನೆ. ಸೆಟ್ ಮಾಡ್ಕೊಂಡ್ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ ಕೇಳ್ತಾ ಇದೆ. ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಮ್ಮ ಯೂಸರ್ ID ಪಾಸ್ವರ್ಡ್ ಕೇಳ್ತಾ ಇದೆ. ನಿಮಗೇನಾದರೂ ಯೂಸರ್ ID ಪಾಸ್ವರ್ಡ್ ಹೇಗೆ ಸೆಟ್ ಮಾಡಿಕೊಳ್ಳೋದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅಂತ ಹೇಳ್ತಾ, ನಾವು ಮೊದಲನೇದಾಗಿ ನಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ ಮತ್ತು ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಇದೆಯಲ್ಲ ಫ್ರೆಂಡ್ಸ್, ಇದನ್ನು ಹಾಕಿ ಲಾಗಿನ್ ಕೊಡಬೇಕಾಗುತ್ತೆ. ಅದೇ ಥರ ನಾನು ಇವಾಗ ನನ್ನ ಯೂಸರ್ ID ಪಾಸ್ವರ್ಡ್ ಮತ್ತು ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ನೋಡ್ಬೋದು ನಾನು ಯೂಸರ್ ID ಪಾಸ್ವರ್ಡ್ ಮತ್ತು ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಕೊಟ್ಟ ಮೇಲೆ ಇನ್ಶೋರ್ಡ್ ಪರ್ಸನ್ ಡೀಟೇಲ್ಸ್ ಸ್ಕ್ರೀನ್ ಓಪನ್ ಆಯಿತು. ನೋಡ್ಬೋದು ಇದರಲ್ಲಿ ನಮ್ಮ ಇನ್ಶೋರ್ಡ್ ಪರ್ಸನ್ ನಮ್ಮ ಡೀಟೇಲ್ಸ್ ಓಪನ್ ಆಗುತ್ತೆ. ನಮ್ಮ ಹೆಸರು ಮತ್ತು ನಮ್ಮ UHID ಮತ್ತು ನಮಗೆ ಯಾವ ESI ಹಾಸ್ಪಿಟಲ್ ಬರುತ್ತೆ ಮತ್ತು ನಮ್ಮ ಇನ್ಶೂರೆನ್ಸ್ ನಂಬರು, ನಮ್ಮ ಅಕೌಂಟ್ ನಂಬರು, ನಮ್ಮ ಡೇಟ್ ಆಫ್ ಬರ್ತು ಎಲ್ಲ ಬರುತ್ತೆ. ಅದೇ ಥರ ನಾವು ಇವಾಗ ನಮ್ಮ ESI ಅಕೌಂಟಲ್ಲಿ ನಮ್ಮ ಫ್ಯಾಮ್ಲಿ ಮೆಂಬರ್ಗಳ ಹೆಸರನ್ನು ಸೇರಿಸಬೇಕಾದ್ರೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನೋಡೋಣ ಫ್ರೆಂಡ್ಸ್, ಇಲ್ಲಿ ಅಪ್ಡೇಟ್ ಪರ್ಟಿಕ್ಯುಲರ್ಸ್ ಅಂತಿದೆ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ, ಅಪ್ಡೇಟ್ ಪರ್ಟಿಕ್ಯುಲರ್ಸ್ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಮಗೆ ಇದರಲ್ಲಿ ಅಪ್ಡೇಟ್ ಪರ್ಟಿಕ್ಯುಲರ್ಸಲ್ಲಿ ನಮಗೆ ಭಾಳಷ್ಟು ನಮ್ಮ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕಾದ್ರೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಪರ್ಸ್ನಲ್ ಡೀಟೇಲ್ಸ್ ಆ್ಯಡ್ ಮಾಡ್ಬೋದು ಮತ್ತು ಡಿಸ್ಪೆನ್ಸರಿ ಡೀಟೇಲ್ಸ್ ಆ್ಯಡ್ ಮಾಡ್ಬೋದು ಮತ್ತು ನಮ್ಮ ಅಡ್ರೆಸ್ ಡೀಟೇಲ್ಸ್ ಕೂಡ ಆ್ಯಡ್ ಮಾಡ್ಬೋದು ಮತ್ತು ನಮ್ಮ ESIಯಲ್ಲಿ ನಾಮಿನಿ ಕೂಡ ಆ್ಯಡ್ ಮಾಡ್ಬೋದು ಮತ್ತು ಅದೇ ಥರ ನಮ್ಮ ಫ್ಯಾಮಿಲಿ ಡೀಟೇಲ್ಸ್ ಕೂಡ ಆ್ಯಡ್ ಮಾಡ್ಬೋದು ಮತ್ತು ಅದೇ ಥರ ನಮ್ಮ ESIಗೆ ಬ್ಯಾಂಕ್ ಅಕೌಂಟ್ ಕೂಡ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್. ಅದೇ ಥರ ನಾವು ಇವಾಗ ನಮ್ಮ ESIಯಲ್ಲಿ ನಮ್ಮ ಫ್ಯಾಮಿಲಿ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕಾದ್ರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಫ್ಯಾಮಿಲಿ ಡೀಟೇಲ್ಸ್ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಮಗೆ ಇನ್ನೊಂದು ಸ್ಕ್ರೀನ್ ಓಪನ್ ಆಯಿತು. ಅದರಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನನ್ನ ಫ್ಯಾಮಿಲಿ ಡೀಟೇಲ್ಸ್ ಆ್ಯಡ್ ಆಗಿರೋದ್ರಿಂದ ಇಲ್ಲಿ ಮೇಲ್ಗಡೆ ನಮ್ಮ ಫ್ಯಾಮಿಲಿ ಮೆಂಬರ್ಗಳ ಹೆಸರು ಬರುತ್ತೆ. ನೋಡ್ಬೋದು ಇಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನರ ಹೆಸರು ಇರುತ್ತೆ ಅಷ್ಟು ಜನರ ಹೆಸರು ಬರುತ್ತೆ ಮೇಲ್ಗಡೆ. ಅದೇ ಥರ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ನಾವು ಇವಾಗ ಆ್ಯಡ್ ಅಪ್ಡೇಟ್ ಫ್ಯಾಮಿಲಿ ಪರ್ಟಿಕ್ಯುಲರ್ಸ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದೇ ಥರ ಇಲ್ಲಿ ನೇಮ್ ಅಂತಿದೆ, ಇಲ್ಲಿ ನೇಮ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್, ನೇಮ್ ಹಾಕಬೇಕಾಗುತ್ತೆ ಮತ್ತು ಅದೇ ಥರ ಅವರು ಡೇಟ್ ಆಫ್ ಬರ್ತ್ ಆಗಬೇಕಾಗುತ್ತೆ. ಅದೇ ಥರ ರಿಲೇಷನ್ ವಿತ್ ಎಂಪ್ಲಾಯ್, ನಿಮಗೆ ರಿಲೇಷನ್ ಏನು ಆಗ್ತಾರೆ ಅನ್ನೋದರ ಡೀಟೇಲ್ಸ್ ಆಗಬೇಕಾಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಅವರು ಎಲ್ಲಿರ್ತಾರೆ ಅನ್ನೋದರ ಡೀಟೇಲ್ಸ್ ಹಾಕಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇದೇ ಥರ ಡೀಟೇಲ್ಸನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದೇ ಥರ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಆ್ಯಡ್ ಅಂತ ಕೊಟ್ಟರೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಆ್ಯಡ್ ಅಂತಿದೆಯಲ್ಲ, ಆ್ಯಡ್ ಅಂತ ಕೊಟ್ಟರೆ ನಮಗೆ ಇಲ್ಲಿ ಮೇಲ್ಗಡೆ ಫ್ಯಾಮಿಲಿ ಡೀಟೇಲ್ಸ್ ಮೆಂಬರ್ಸ್ ನೇಮ್ ಬರುತ್ತೆ. ಅದೇ ಥರ ಅವರ ಆಧಾರ್ ಕಾರ್ಡ್ ಅಥವಾ ಡೇಟ್ ಆಫ್ ಬರ್ತ್ ಆ್ಯಡ್ ಮಾಡಬೇಕಾಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಟೈಪ್ ಆಫ್ ಪ್ರೂಫ್ ಅಂತಿದೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಪ್ಲೀಸ್ ಸೆಲೆಕ್ಟ್ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿದರೆ ನಮಗೆ ಅವರ ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ID ಕಾರ್ಡ್, ಬರ್ತ್ ಸರ್ಟಿಫಿಕೇಟ್, ಅವರ ಹತ್ತಿರ ಯಾವ ID ಪ್ರೂಫ್ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ಮತ್ತು ಇಲ್ಲಿ ಚೂಸ್ ಫೈಲ್ ಅಂತಿದೆ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅದೇ ಥರ ಅಪ್ಲೋಡ್ ಮಾಡಿದ ತಕ್ಷಣ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ. ಈ ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಮ್ಮ ESIನಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನೇಮ್ ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಇದೇ ಥರ ನೀವು ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್
ಹೆಸರುಗಳನ್ನು ನಿಮ್ಮ ESIನಲ್ಲಿ ಅಪ್ಡೇಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ESIನ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳುತ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.